ಬೆಳಗಾವಿ ಜಿಲ್ಲೆಯ ಸವದತ್ತಿಯ ಗುಡ್ಡಗಾಡು ಪ್ರದೇಶದಲ್ಲಿ ಈತ ಇರೋದು. ಮೊದಲು ಸಾಮಾನ್ಯ ಜನರಂತೆ ಇದ್ದ ಈತ 10 ವರ್ಷದ ಹಿಂದೆ ತನ್ನ ಊರುಗೋಳ ಗ್ರಾಮ ಬಿಟ್ಟು ಅರಣ್ಯ ಸೇರಿದ್ದಾನೆ. 34 ವರ್ಷದ ಈ ಬುಡನ್ ಖಾನ್ಗೆ ನೀವು ಆಧುನಿಕ ಯುಗದ ಟಾರ್ಜನ್ ಅಂತಾನು ಕರಿಬಹುದು. ಯಾಕಂದ್ರೆ ಈತ ಊಟ ಮಾಡೋದನ್ನ ಬಿಟ್ಟು 10 ವರ್ಷ ಆಯ್ತು. ಮಂಗನಿಂದ ಮಾನವ ಅಂತಾರಲ್ಲ, ಸದ್ಯ ಹಾಗೆ ಆಗಿದ್ದಾನೀತ. ಬೆಳಿಗ್ಗೆ ಎದ್ರೆ ಸಾಕು ಕರ್ಕರ ಅಂತ ತಪ್ಪಲನ್ನ ತಿಂತಾನೆ. ಈತನಿಗೆ ಮಧ್ಯಾಹ್ನದ ಊಟನೂ ಇದೆ, ರಾತ್ರಿ ಡಿನ್ನರೂ ಇದೆ. ಮಜಾ ಅಂದ್ರೆ ಈತ ಮಂಗಗಳನ್ನ ನೋಡಿ ತಪ್ಪಲನ್ನ ತಿನ್ನೋದನ್ನ ಕಲಿತಿದ್ದಾನಂತೆ. ಇನ್ನು ಜನರ ನಡುವೆ ಇದ್ರೆ ನಿದ್ದೆನೇ ಬರಲ್ಲ ಅಂತೆ. ಹೀಗಾಗಿ ಗುಡ್ಡಗಾಡು ಪ್ರದೇಶದಲ್ಲೇ ಮನೆ ಮಾಡಿಕೊಂಡು ಒಬ್ಬಂಟಿ ಜೀವನ ನಡೆಸುತ್ತಿದ್ದಾನೆ. ಊರಾಗ್ಲಿದ್ದಲ್ರಿ ಜಂಗಲ್ದಾಗ ಇರೋ ಆಸೆ ಆಕೈತ್ರಿ. ಮಂಗ್ಯ ನೋಡಿ ತಪ್ಪಲ ತಿನ್ನಾಕಲ್ತೇನ್ರಿ. ಅದು ಹೆಂಗೆ ತಿಂತೈತೆ ನೋಡೋಣ. ನಾ ತಿನ್ನಾತೀನಿ, ಭಾಳ ರುಚಿ ಆತಾತ್ರಿ ನನಗೆ. ನಾ ಊಟನ ಬಿಟ್ಬಿಟ್ರಿ, ಜಂಗಲ್ದಾಗ ಇರ್ತೇನೆ ರೀ. 10 ವರ್ಷ ಆತ್ರಿ ನಾ ತಪ್ಪಲ ತಿನ್ಕೊಂತ್ರಿ. ನಂಗೆ ಇಲ್ಲೇ ಇರೋ ಆಸೆಕೈತ್ರಿ, ಅದಕ್ಕೆ ಇಲ್ಲೇ ಬಂದುಬಿಟ್ಟೇನೆ ರೀ. ನಾನು ಮುಂಜಾನೆ ಎದ್ಕೊಳ್ಳಿ 5 ತಪ್ಪಲ ತಿಂತೇನೆ ರೀ. ಒಂದು 80 ಥರ ಗಿಡ ತಪ್ಪಲ ತಿಂತೇನೆ ರೀ. ತಿಂದು ಮತ್ತು ಸಂಜೆಗೂ ತಿಂತೇನೆ. ತಪ್ಪಲ ತಿಂದು ಆರಾಮ್ ಇಲ್ಲೇ ಅದೇನು ರೀ. ತಪ್ಪಲ ಬಿಟ್ಟು ಬೇರೆ ಏನು ತಿನ್ನೋಲ್ರಿ. ಊಟ ಹತ್ತಿ ಸಿಮಿ ಹತ್ತಲ್ರಿ. ನನಗೆ ಊಟ ಬಿಟ್ಬಿಟ್ಟೇನೆ ರೀ. ತಪ್ಪಲ ಭಾಳ ರುಚಿ ಆತಾತ. ತಪ್ಪಲ ತಿನ್ಕೊಂತ ಇಲ್ಲೇ ಇದ್ಬಿಡ್ತೇನೆ ರೀ. ನಾನು ಜಂಗಲ್ದಾಗ ರೀ ಇಲ್ಲೇ ಇರುವ ಆಸೆಕೈತ್ರಿ ನನಗೆ. ಇನ್ನು 80 ನಮೂನೆಯ ತಪ್ಪಲನ್ನ ತಿನ್ನುವ ಈತನಿಗೆ ರೋಗವೇ ಇಲ್ಲ. ಜನರಿಗೆ ಜ್ವರನೋ ಅಥವಾ ಏನಾದ್ರೂ ನೋವು ಇದ್ದೇ ಇರುತ್ತೆ. ಆದ್ರೆ ಈ ಟಾರ್ಜನ್ ಮ್ಯಾನ್ಗೆ ಅದೇನೂ ಇಲ್ಲ. ಇನ್ನು ಮೈ ಮೇಲೆ ಬಟ್ಟೆಯಾದ್ರೂ ಬೇಕಲ್ಲ, ಪ್ಯಾಂಟ್ ಬಿಟ್ರೆ ಬೇರೆ ಏನೂ ಹಾಕಲ್ಲ. ಗುಡ್ಡದ ಬಂಡೆಗಳ ಮೇಲೆ ಓಡಾಡ್ತಾ ಜೀವನ ನಡೆಸ್ತಾ ಇರೋ ಈ ಬುಡನ್ ಖಾನ್ಗೆ ಮದುವೆ ವಿಷಯ ತೆಗೆದ್ರೆ ಸಾಕು ಅವರ ಜೊತೆ ಮಾತಾಡೋದನ್ನೇ ಬಿಡ್ತಾನಂತೆ. ಇವರ ಸಹೋದರರು ಸಾಕಷ್ಟು ಬಾರಿ ಇವನಿಗೆ ಮನೆಗೆ ಕರ್ಕೊಂಡು ಹೋಗೋಕೆ ಪ್ರಯತ್ನ ಮಾಡಿದ್ದಾರೆ. ಆದ್ರೆ ಅದು ಯಾವುದೇ ಫಲ ಕೊಟ್ಟಿಲ್ಲ. ಸದ್ಯ ಇವನು ತಪ್ಪಲನ್ನ ತಿನ್ನೋದು ನೋಡಿ ಜನರಿಗೇನೆ ಮೈ ಝುಮ್ ಅನ್ಸುತ್ತೆ. 10 ವರ್ಷ ಗಂಟ್ಲೆ ರೀ ತಪ್ಪಲ ತಿನ್ಕೊಂತದನ್ರಿ. ಯೋಗಾಸನ ಮಾಡ್ತಾನ್ರಿ. ಒಟ್ಟು ಬೆಳಿಗ್ಗೆ ಒಟ್ಟು ತಪ್ಪಲ ಒಟ್ಟು ಅಡ್ಡಾಡ್ಕೊಂತಾರೆ, ತಿನ್ಕೊಂತ ಅಡ್ಡಾಡ್ಕೊಂತಿರ್ತಾನ್ರಿ. ಒಟ್ಟು ಏನು ಚಟ ಎಲ್ಲ ಗೊಂಡಿ ಕೆಲಸ ಮಾಡ್ತಾನ್ರಿ. ವ್ಯಕ್ತಿ ಚಲೋ ಅದನ್ರಿ. ಹುಡುಗ ಮನೆ ಬಿಟ್ಟಾನ್ರಿ, ಊರಾಗ ಮನೆ ಬಿಟ್ಟಾನ್ರಿ. ಊರಾಗ ಒಟ್ಟ ಇರೋದಿಲ್ರಿ. ಊರ ಅಂತಾಂಬ್ರ ಕರೆದ್ರು ಹೋಗುದಿಲ್ರಿ. ಹೊಳೆ ಮದುವೆ ಮಾಡ್ಕೋತಾನಂತ ಹೊಳೆ ಮದುವೆ ಸುದ್ದಿ ತೆಗೆದ್ರೆ ಒಟ್ಟ ಇಲ್ಲಿ ಇವ್ರು ಅಂತಾಮ್ರ ಜೊತೆ ಮಾತಾಡೋದಿಲ್ರಿ ಅವ ಒಟ್ಟಾರೆ. ಒಟ್ಟು ಇಲ್ಲಿ ಮನೆ ಹಾಕಿಸ್ಕೊಂಡು ಇಲ್ಲೇ ಅದಾನ್ರಿ ಸರ್. ತಿನ್ನೋದು ನೋಡ್ರಿ ನಮ್ಗೆ ಈಗ ಅಂಜಿಕೆ ಬರ ಸರ್. ಇವ್ನು ಆಕಾರ ನೋಡ್ರಿ ಭಾಳ ಅಂಜಿಕ್ರಿ. ಇವ್ನು ತಿನ್ನೋದು ನೋಡಿದ್ರಿ ಏನಾರು ಆಗ್ಬೋದು ಹಂಗಾರ ಅಂತ್ರಿ. ಏನಾಗೋದಿಲ್ರಿ. ಒಟ್ಟಾರೆ ಹೇಳೋದಾದ್ರೆ ಹೊಟ್ಟೆ ಇದ್ರೆ ಅದಕ್ಕಾಗಿ ಬಡಿದಾಡ್ಬೇಕು. ಆದ್ರೆ ಪ್ರಾಣಿಯಂತೆ ತಪ್ಪಲು ತಿಂದು ಬದುಕುವವನಿಗೆ ಯಾವ ಚಿಂತೆ ಎನ್ನುವಂತೆ ಇದೆ ಇವನ್ ಕಥೆ. ಏನೇ ಇರ್ಲಿ.